ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 2026ಅಲ್ಲಿ ಯಾರೆಲ್ಲ ಕರಿಯರ್ ರಿಲೇಟೆಡ್ ಕ್ವೆಶನ್ಸ್ ಇದೆ, ಯಾರ ಮೈಂಡಲ್ಲಿ 2026 ನನಗೆ ಏನು ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್ ಆಗಲಿ, ಹೊಸ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ಬೋದು. ಸಮ್ವೇರ್ ತುಂಬ ಜನ ಒಂದು ಹೊಸ ಬಿಸ್ನೆಸ್ ಮಾಡೋದಕ್ಕೋಸ್ಕರನೂ ಕಾಯ್ತಿರ್ಬೋದು. ನೋಡೋಣ ಅವರಿಗೆಲ್ಲ ಅಂಥವರಿಗೆ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಬ್ಲೆಸ್ಸಿಂಗ್ ಇದೆ 2026ಅಲ್ಲಿ ಅಂತ. ಮೇ ಬಿ 2026ಅಲ್ಲಿ ನೀವು ಅಂದ್ಕೊಂಡಿರುವಂತಹ ಎಷ್ಟೋ ಪ್ಲ್ಯಾನಿಂಗ್ಸ್ ಆಗುತ್ತಾ, ಆಗಲ್ವಾ, ನೋಡೋಣ. ಓಕೆ ಟ್ರಾನ್ಸ್ಫಾರ್ಮೇಷನ್, ಎಸ್, ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ಓಕೆ, ಬೇಸ್ ಚಕ್ರ, ವೆರಿ ನೈಸ್. The waiting game, the foundation, firm foundation, love begins. Okay. So what a beautiful cards. Definitely ಆಗಿ ಹೊಸ ವರ್ಷ 2026ಅಲ್ಲಿ ಯಾರೆಲ್ಲ ಹೊಸ ಟ್ರಾನ್ಸ್ಫಾರ್ಮೇಷನ್ನ ನೋಡಬೇಕು, ಅವರ ಕರಿಯರಲ್ಲಾಗಲಿ ಅಥವಾ ಅವರ ಒಂದು ಬಿಸ್ನೆಸ್ ಲೈಫಲ್ಲಾಗಲಿ ಯಾರೆಲ್ಲ ಹೊಸ ಪ್ರಯತ್ನನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಡೆಫಿನೆಟಾಗಿ ಮಾಡ್ಬೋದು. ಯೂನಿವರ್ಸ್ನ ಬ್ಲೆಸ್ಸಿಂಗ್ ಇದೆ. ಟ್ರಾನ್ಸ್ಫಾರ್ಮೇಷನ್ ಅಂತ ಅಂದಾಗ ಆಲ್ರೆಡಿ ಈಗ ಹಳೆ ವರ್ಷಗಳಲ್ಲಿ ಏನೆಲ್ಲ ಪ್ರಯತ್ನ ಪಟ್ಟಿದ್ರೂ ಕೂಡ ಸಕ್ಸಸ್ ಕಾಣದೇ ಹೋದರು. ಈಗ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಈ ವರ್ಷ ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಅದೇ ಹುಡ್ಕೊಂಡು ಬರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಝೋನಲ್ಲಿದ್ದೀರಾ, ನಿಮಗೆ ಹೊಸ ಆಪರ್ಚುನಿಟೀಸ್ ನೀವು ಪ್ರಯತ್ನ ಪಡದೆ ಹೋದರೂ ಕೆಲವೊಬ್ಬರು ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗ್ಬೋದು, ಹೊಸ ಆಪರ್ಚುನಿಟಿ ಹುಡ್ಕೊಂಡು ಬರ್ಬೋದು. ನಿಮ್ಮನ್ನೇ ಯಾರಾದರೂ ನನಗೆ ಒಂದು ಕೆಲಸ ಮಾಡಿಕೊಡ್ತೀಯಾ ಅನ್ನೋ ಥರ ಕೇಳಿ ಆಪರ್ಚುನಿಟೀಸ್ ಹುಡ್ಕೊಂಡು ನಿಮ್ಮ ಹತ್ರ ಬರ್ಬೋದು. ನನ್ನ ಲೈಫಲ್ಲಿ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ನನಗೆ ಸಕ್ಸಸ್ ಕಾಣ್ತಿಲ್ಲ ಅಂತ ಹೇಳುವಂಥ ಸಿಚುವೇಷನಲ್ಲಿ ನಿಮಗೆ ಒಂದು ಹೊಸ ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟೀಸ್ ಸಿಗುವಂಥ ಬ್ಲೆಸ್ಸಿಂಗ್ ಕಾರ್ಡ್ ಬಂದಿದೆ. ಎಸ್, ದ ವೇಟಿಂಗ್ ಗೇಮ್ ಅನ್ನೋದೇನಿದೆ, ಇಷ್ಟು ದಿವಸ ನೀವು ಕಾದಂತಹ ಪ್ರಯತ್ನಗಳು, ಪಟ್ಟಂತಹ ಎಲ್ಲ ಪ್ರಯತ್ನಗಳಿಗೂ ಇಷ್ಟು ದಿವಸ ನೀವು ತುಂಬ ಪೇಷನ್ಸಿಂದ ಕಾದಿದ್ದೀರಾ. ನೀವು ಎಷ್ಟೆಷ್ಟೋ ಪ್ರಯತ್ನಗಳನ್ನ, ನಿಮ್ಮ ಹೊಸ ವ್ಯಕ್ತಿಗಳನ್ನ, ನೀವು ಏನೇನೆಲ್ಲ ಪ್ರಯತ್ನ ಪಡ್ಬೋದು ಅದನ್ನೆಲ್ಲ ಮಾಡಿದ್ದೀರಾ. ಯಾವ್ಯಾವ ರೀತಿಯೆಲ್ಲ ಕೆಲಸ ಮಾಡ್ಬೋದು, ನಿಮ್ಮ ಒಂದು ಕೆಲಸನ ನೀವು ಸಕ್ಸಸ್ಫುಲ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದನ್ನು ನೀವು ಮಾಡಿದ್ದೀರಾ. ದ ವೇಟಿಂಗ್ ಗೇಮ್ ಈಸ್ ಓವರ್. ಡೆಫಿನೆಟ್ಟಾಗಿ ನೀವು ಇಷ್ಟು ದಿವಸ ಕಾದಿದ್ದಕ್ಕೆ ಒಂದು ಫರ್ಮ್ ಫೌಂಡೇಶನ್ ಸಿಗ್ತಾ ಇದೆ. ಡೋಂಟ್ ವರಿ, ನಿಮ್ಮ ಒಂದು ಪ್ರಯತ್ನಕ್ಕೆ ಒಂದು ಸ್ಟ್ಯಾಂಡ್, ಒಂದು ಪಿಲ್ಲರ್ ನಿಮಗೆ ಸಿಗ್ತಾ ಇದೆ, ಒಂದು ಫೌಂಡೇಶನ್ ಸಿಗ್ತಾ ಇದೆ. ಲವ್ ಬಿಗಿನ್ಸ್ ಬಂದಮೇಲೆ ಇನ್ನೇನು ಹೇಳೋದು, ಸಕ್ಸಸ್ ಅಂತೂ ಇದ್ದೇ ಇದೆ. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಕರಿಯರನ್ನು ನೀವು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ನ ನೀವು ಕಾಣ್ತಾ ಇದ್ದೀರಾ. ಅದ್ರ ಜೊತೆಗೆ ಕೆಲವೊಬ್ಬರು ಅಂದ್ಕೊಂಡಿರ್ತೀರಾ, ನನ್ನ ಒಂದು ನನ್ನ ಒಂದು ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ನಾನು ಮದುವೆ ಮಾಡ್ಕೊಳ್ಬೇಕು ಅಥವಾ ನನ್ನ ಒಂದು ಗರ್ಲ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್ಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ. ಸೊ ಅದು ಕಾಣಿಸ್ತಾ ಇದೆ. ಈ ವರ್ಷ ನೀವು ತುಂಬ ಜನ ನಿಮ್ಮ ಕರಿಯರ್ನೂ ಸಕ್ಸಸ್ಫುಲ್ ಮಾಡ್ಕೊಳ್ತೀರಾ, ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನು ಕೂಡ ಸಕ್ಸಸ್ಫುಲ್ ಮಾಡ್ಕೊಳ್ತೀರಾ. ಆ್ಯಂಡ್ ಎಸ್, ನಿಮ್ಮ ಒಂದು ಮ್ಯಾರೇಜ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಎಷ್ಟೋ ಜನಕ್ಕೆ ಈ ವರ್ಷ ಕರಿಯರ್ ಮತ್ತು ಮದುವೆ ಎರಡೂ ಒಂದೇ ವರ್ಷ ಆಗುವಂಥ ಚಾನ್ಸಸ್ ಇದೆ. ಒಂದು ಸ್ಟೇಬಲ್ ಆಗಿ ಫರ್ಮ್ ಫೌಂಡೇಶನ್ ಹಾಕ್ಕೊಳ್ಳುವಂಥ ಅವರ ಲೈಫಲ್ಲಿ ತುಂಬ ಎಷ್ಟೆಷ್ಟೋ ಕಷ್ಟಗಳನ್ನ ನೋಡಿದ್ದೀರಾ. ಎಲ್ಲನೂ ಕೂಡ ನೀವು ಇದು ನಂದಲ್ಲ ಬಿಡು, ಈ ಟೈಮ್ ನಂದಲ್ಲ, ಇನ್ನಾಯಿತು ಬಿಡು ಅನ್ನೋಷ್ಟು ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ರಿ. ಬಟ್ ನೋ, ಈ ವರ್ಷ ನಿಮಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಸಿಗ್ತಾ ಇದೆ. ನಿಮ್ಗೆ ಆ ಒಂದು ಬ್ಲೆಸ್ಸಿಂಗ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ. ಸೊ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್ ದಿಸ್ ಇಯರ್. ಯೂನಿವರ್ಸ್ ಕಡೆಯಿಂದ ಇನ್ನೇನು ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ಸಿಗ್ತಿದೆ ಅಂತ. ಸೊ ಓಕೆ ಹೊಸ ಆಪರ್ಚುನಿಟೀಸ್ ಹೇಳಿದ್ನಲ್ಲ, 2 ಆಫ್ ವ್ಯಾಂಡ್ಸ್ ಬಂದಿದೆ. ಆಪರ್ಚುನಿಟೀಸ್, ಹೊಸ ಒಂದು ನ್ಯೂ ಬಿಗಿನಿಂಗ್,
ಡೆಫಿನೆಟಾಗಿ ಈ ವರ್ಷ ತುಂಬ ಜನಕ್ಕೆ ಸಕ್ಸಸ್ಫುಲ್, ಅವರ ಶ್ರಮಕ್ಕೆ ತಕ್ಕ ಹಾಗೆ ತುಂಬ ಜನಕ್ಕೆ ಸಕ್ಸಸ್ ಕಾಣಿಸತ್ತೆ. ಅವರ ಪ್ರಯತ್ನಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬಂದೇ ಬರುತ್ತೆ ಈ ವರ್ಷ. ಎಷ್ಟು ಶ್ರಮ ಪಟ್ಟಿದ್ರೂ ಇಷ್ಟು ವರ್ಷ ನಮಗೆ ಸಕ್ಸಸ್ ಸಿಗದೇ ಇರೋದು ಈ ವರ್ಷ ನಿಜವಾಗ್ಲೂ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ರೀಡಿಂಗ್. ನನಗೆ ಖುಷಿಯಾಗತ್ತೆ ಈ ಥರ ರೀಡಿಂಗ್ ಮಾಡುವಾಗ. ಎಸ್, ಇಷ್ಟು ವರ್ಷ ಎಷ್ಟೋ ಸರ್ತಿ ಅಂದ್ಕೊಂಡಿರ್ತೀರ, ನೋ ಈ ವರ್ಷ ನನಗಲ್ಲ, ನಾನು ಈ ವರ್ಷ ಇನ್ನು ಬಿಟ್ಬಿಟ್ಟೆ ಬಿಡು, ಹೋಪ್ಸ್ ಇಟ್ಕೊಳ್ಳೋದೇ ಇಲ್ಲ, ಯಾವ ಪ್ಲ್ಯಾನಿಂಗ್ಸ್ ಇಟ್ಕೊಂಡ್ರೂ ಏನೂ ಆಗಲ್ಲ ಅನ್ನೋ ಅಷ್ಟು ಬೇಜಾರಾಗಿರುವಾಗ, ನೋ ಈ ವರ್ಷ ಇದೆಯಲ್ಲ ತುಂಬ ಜನಕ್ಕೆ ಸಕ್ಸಸ್ನ ತಂದುಕೊಡ್ತಾ ಇದೆ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ತುಂಬ ಜನರ ಎನರ್ಜಿ ಈ ವರ್ಷ ಇಲ್ಲಿ ರೆಸೊನೇಟ್ ಆಗ್ತಾ ಇದೆ. ಇಷ್ಟು ವರ್ಷ, ಕಳೆದ ವರ್ಷ ಎಲ್ಲ ಬರೀ ಪ್ರಯತ್ನ ಪಟ್ಟಿರೋದೇ ಆಗಿದೆ. ಎಷ್ಟೆಷ್ಟೋ ಶ್ರಮ ಹಾಕಿದ್ದೀರಾ, ಆದರೆ ಸಿನ್ಸಿಯರ್ ಶ್ರಮ ನೀವು ಹಾಕಿದ್ದೀರಾ, ತುಂಬಾ ಜೆನ್ಯೂನಾಗಿ ನೀವು ಎಫರ್ಟ್ ಹಾಕಿದ್ದೀರಾ, ಆದರೂ ಕೂಡ ಸಕ್ಸಸ್ ಕಾಣಿಸ್ತಾ ಇರಲಿಲ್ಲ. ಬಟ್ ಈ ವರ್ಷ ನೀವು ಸೆಲೆಬ್ರೇಷನ್ ಝೋನಲ್ಲಿರ್ತೀರಾ, ಸೆಲೆಬ್ರೇಷನ್ ಮೋಡಲ್ಲಿರ್ತೀರಾ, ಫ್ಯಾಮಿಲಿ ಜೊತೆಗೆ ಔಟಿಂಗು ಎಲ್ಲನೂ ಮಾಡ್ತೀರಾ, ಮನಿ ತುಂಬ ಫ್ಲೋ ಆಗುತ್ತೆ, ಇನ್ಫ್ಲೋ ಆಗುತ್ತೆ. ಆ್ಯಂಡ್ ಸೆಲೆಬ್ರೇಷನ್ ಮೂಡ್ ಅಂತ ಅನ್ನುವಾಗ ಹೊಸ ಜನರು ಕೂಡ ನಿಮ್ಮ ಲೈಫಲ್ಲಿ ಬರುವಂಥ ಚಾನ್ಸಸ್ ಇದೆ. ಆಪರ್ಚುನಿಟೀಸ್ ಬರುತ್ತೆ, ಹೊಸ ಆಪರ್ಚುನಿಟೀಸ್ ನಿಮಗೆ ಸಿಗೋದ್ರಲ್ಲಿದೆ. ನಿಮ್ಮ ಎಷ್ಟೋ ಸ್ಟಕ್ ಆಗಿದ್ದಂತಹ ಕೆಲಸಗಳು ಕೂಡ ಮುಂದುವರಿಯುತ್ತೆ. ಪ್ರತಿಯೊಂದು ಕೂಡ ಅಲೈನ್ಮೆಂಟ್ ಆಗುವಂಥ ಇಯರ್ ಈ ವರ್ಷ. ನಿಮಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ಅದಾಗದೆ ತಂತಾನಾಗೆ ಅಲೈನ್ ಆಗುವಂಥ ಸಿಚುವೇಶನ್ನ ನೀವು ಈ ವರ್ಷ ನೋಡ್ತೀರಾ. ಎಸ್, ಓವರಾಲ್ ಕಲೆಕ್ಟಿವ್ಲಿ ತುಂಬ ಜನಕ್ಕೆ ಅಂದ್ಕೊಂಡಿದ್ದಂಥ ಕೆಲಸಗಳು, ನಿಂತು ಹೋಗಿದ್ದಂಥ ಕೆಲಸಗಳು ಈ ವರ್ಷ ಅದಾಗದೆ ಆಗೋದನ್ನು ಕಾಣ್ತೀರಾ. ಸೊ ದಿಸ್ ಇಸ್ ದ ಬೆಸ್ಟ್ ರೀಡಿಂಗ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನಲ್ಲಿರುವಂಥ ಪಾಸಿಟಿವ್ ಎನರ್ಜೀಸ್ನ ಕ್ಲೈಮ್ ಮಾಡೋದಾದರೆ 1111 ಅಂತ ಟೈಪ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.